ದೈವಶಕ್ತಿ, ಗುರುಭಕ್ತಿ ಈ ಪೃಥ್ವಿಗೆ ಶ್ರೀರಕ್ಷೆ. ಜೀವನದಲ್ಲಿ ನೊಂದು ಬೆಂದು ನಿಜ ಶಾಂತಿ ಬಯಸುವ ಮಾನವರಿಗೆ ಪರಮಧಾಮವೆಂದರೆ ಪವಿತ್ರ ದೇವಾಲಯಗಳು, ಪುಣ್ಯಕ್ಷೇತ್ರಗಳು. ಕರ್ನಾಟಕದಲ್ಲಿ ಈ ರೀತಿ ಪುಣ್ಯಕ್ಷೇತ್ರಗಳು ಅನಂತಾನಂತ. ಅವುಗಳಲ್ಲಿ ಅತಿ ಕೀರ್ತಿವಂತ, ಪುಣ್ಯವಂತ, ಧರ್ಮವಂತ, ಕರುಣಭರಿತ, ಜ್ಞಾನಜ್ವಲಿತ, ಅನ್ನದಾನ ನಿರತ, ಅಕ್ಷರ ದಾಸೋಹ ನಿರತ, ಭಕ್ತಿ ಉಗಮ ಸತತ ಈ ಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠ. ಶ್ರೀ ಸಿದ್ಧಗಂಗಾ ಮಠ ಕರುನಾಡಿನ ಹೆಮ್ಮೆಯ ಪುಣ್ಯಕ್ಷೇತ್ರ. ಈ ಕ್ಷೇತ್ರದ ಪರಂಪರೆ ಪರಮ ಪವಿತ್ರ. ಶ್ರೀ ಸಿದ್ಧಗಂಗಾ ಕ್ಷೇತ್ರ ದಾಸೋಹದ ಮಹಾಮನೆ. ದಾಸಭಾವದಿಂದ ಬಂದವರಿಗೆ ಪ್ರಸಾದ ವಿತರಿಸುವ ಜಂಗಮ ಕ್ಷೇತ್ರ. ಶ್ರೀ ಸಿದ್ಧಗಂಗಾ ಕ್ಷೇತ್ರ ಮಕ್ಕಳ ಮಹಾಮಂದಿರ, ಆಧ್ಯಾತ್ಮ ಯೋಗದ ಅನುಭವ ಮಂಟಪ, ಧರ್ಮ ಸಂದೇಶದ ದಿವ್ಯಧಾಮ, ಕಾಯಕ ತತ್ವದ ಕ್ರಿಯಾಕೇಂದ್ರ, ಜ್ಞಾನ ಪ್ರಸಾರದ ಮಹಾವಿದ್ಯಾಲಯ. ಇದು ಶಿವನಾಲಯ, ಗುರು ಆಲಯ, ಅಕ್ಷರಾಲಯ, ಸುಸ್ವರಾಲಯ, ಕರುಣಾಲಯ, ಭವ ಭಯ ತಿಮಿರ ಹರಣಾಲಯ, ಭಾಗ್ಯಾಲಯ, ಭಕ್ತರ ಜೀವಾಲಯ, ಪರಿಪಕ್ವ ಸುಸಂಸ್ಕೃತ ಸಾಂಸ್ಕೃತ ಪಂಡಿತಾಲಯ, ಪಂಡಿತ್ಯಾಲಯ, ಪ್ರಾರ್ಥನಾಲಯ. ಒಟ್ಟಿನಲ್ಲಿ ಈ ಸಿದ್ಧಗಂಗಾ ಮಠ ಸಮಕಾಲೀನ ಸಾಮಾಜಿಕ ಪ್ರಜ್ಞೆಯ ಸಮರ್ಥ ಧರ್ಮಪೀಠ. ಸಿದ್ಧಗಂಗಾ ಪರಿಶುದ್ಧಾತ್ಮರ ತಪಸ್ಸು, ಶ್ರದ್ಧೆ, ನಿಷ್ಠೆಗಳ ಭದ್ರ ಬುನಾದಿಯ ಮೇಲೆ ನೆಲೆಗೊಂಡಿರುವ ಕ್ಷೇತ್ರ. ಶ್ರೀ ಸಿದ್ಧಗಂಗಾ ಕ್ಷೇತ್ರ ಬೆಂಗಳೂರು ಪೂನಾ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಮಣೀಯ ನಯನ ಮನೋಹರ ಬೆಟ್ಟ ಗುಡ್ಡ ಹಸಿರಿನಿಂದ ಕಂಗೊಳಿಸುತ್ತಿದೆ. ಶ್ರೀ ಕ್ಷೇತ್ರಕ್ಕೆ ಬೆಂಗಳೂರಿನಿಂದ ಸುಮಾರು 66 ಕಿಲೋಮೀಟರ್ ಇದೆ. ಬೆಳೆದು ನಿಂತ ತುಮಕೂರು ನಗರ ವ್ಯಾಪ್ತಿಗೆ ಸೇರಿ ಈ ಕ್ಷೇತ್ರ ನಗರದ ಮುಕುಟಮಣಿಯಾಗಿದೆ, ಶರಣರು ಮೆಚ್ಚಿದ ಧರೆಯಾಗಿದೆ. ಈ ಪ್ರಸಿದ್ಧ ಶಿವಕ್ಷೇತ್ರ, ಶಿವಗುರು ಕ್ಷೇತ್ರ ಶ್ರೀ ಸಿದ್ಧಗಂಗಾ ಮಠ ಸುಮಾರು 600 ವರ್ಷಗಳ ಹಿಂದೆ ಸ್ಥಾಪನೆಯಾಯಿತು. ಈ ಮಹಾಮಠವನ್ನು ಸ್ಥಾಪನೆಗೈದವರು ಹರದನಹಳ್ಳಿಯಲ್ಲಿ ಸ್ಥಾಪಿಸಲ್ಪಟ್ಟ ಶೂನ್ಯ ಸಿಂಹಾಸನದ ಮಹಾಪ್ರಭುಗಳಾದ ಶ್ರೀ ಗೋಸಲ ಸಿದ್ದೇಶ್ವರರು. ಇವರು ಸಿದ್ಧಗಂಗಾ ಕ್ಷೇತ್ರವನ್ನು ಒಂದು ವಸಾಹತುವನ್ನಾಗಿ ಮಾಡಿಕೊಂಡು ಧರ್ಮಪ್ರಸಾರ ಮಾಡಿದರು. ಬಹಳ ಹಿಂದೆ ಶ್ರೀ ಗೋಸಲ ಸಿದ್ದೇಶ್ವರರ ಸಮಕಾಲೀನರಾದ 108 ಸಂತರು ಈ ಬೆಟ್ಟದ ಗುಹೆಗಳಲ್ಲಿ ತಪಸ್ಸು ಮಾಡುತ್ತಿದ್ದರು. ಇವರಲ್ಲಿ ತುಂಬ ವೃದ್ಧರಾದ ತಪಸ್ವಿಗಳೊಬ್ಬರಿಗೆ ನಡುರಾತ್ರಿಯ ವೇಳೆ ಬಾಯಾರಿಕೆಯಾಗಿ ಶಕ್ತಿ ಕ್ಷಯವಾದಂತಾಯಿತು. ಆಗ ಆ ವೃದ್ಧ ಸಂತರು ಶ್ರೀ ಗೋಸಲ ಸಿದ್ದೇಶ್ವರರನ್ನು ಭಕ್ತಿಯಿಂದ ಸ್ಮರಿಸಲು ಶ್ರೀ ಗೋಸಲ ಸಿದ್ದೇಶ್ವರರು ಕ್ಷಣಮಾತ್ರದಲ್ಲಿ ಪ್ರತ್ಯಕ್ಷರಾಗಿ ತಮ್ಮ ಕರಕಮಲದಿಂದ ಬಂಡೆಯನ್ನು ಬಗೆಯಲು ಗಂಗೋದ್ಭವವಾಯಿತು. ಆ ದಿವ್ಯ ಗಂಗಾ ಜಲವನ್ನು ಕುಡಿದು ಸಂತರು ಪ್ರಾಣದಾನ ಪಡೆದರು. ಈ ರೀತಿ ಶ್ರೀ ಗೋಸಲ ಸಿದ್ದೇಶ್ವರರ ತಪೋನಿಷ್ಠೆಯ ಸಿದ್ಧಿರೂಪವಾಗಿ ಉದ್ಭವವಾದ ಗಂಗೆಯೇ ಸಿದ್ಧಗಂಗೆ. ಈ ಗಂಗೋದ್ಭವ ಕಾರಣದಿಂದ ಇಂದು ಈ ಕ್ಷೇತ್ರವು ಸಿದ್ಧಗಂಗಾ ಎಂಬ ದಿವ್ಯ ರಮ್ಯ ನಾಮದಿಂದ ಪ್ರಸಿದ್ಧವಾಗಿದೆ, ಸುಪ್ರಸಿದ್ಧವಾಗಿದೆ, ಖ್ಯಾತವಾಗಿದೆ, ಲೋಕವಿಖ್ಯಾತವಾಗಿದೆ. ಶ್ರೀ ಸಿದ್ಧಲಿಂಗೇಶ್ವರರಿಗೆ ಲಘು ವಿನ್ಯಾಸ ಪೂರ್ವಕ ರುದ್ರ ಚಮಕಂ ಮತ್ತು ಪುರುಷ ಸೂಕ್ತ ಮುಖೇನ ಸಂಕಲ್ಪ, ಅಷ್ಟೋತ್ತರ, ಅಲಂಕಾರ, ಮಹಾಮಂಗಳಾರತಿ.